ಈ ಸರ್ಕಾರವನ್ನು ವಜಾ ಮಾಡಿ ಮತ್ತೆ ತಾವು ಅಧಿಕಾರವನ್ನು ಹಿಡಿಯುವಂಥ ಪ್ರಯತ್ನ ಹಿಂದೆ 2 ಬಾರಿ ಹಿಂಬಾಗಿಲಿಂದ ಬಂದಿದ್ದಾರೆ. ಈ ಸಲ ಕೂಡ ಹಿಂಬಾಗಿಲಿಂದ ಬರುವಂಥ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ, ಕನಸು ಕಾಣ್ತಾ ಇದ್ದಾರೆ. ಇದು ಕನಸು, ಅದು ತಿರುಕನ ಕನಸು, ಇದು ಸಂಪೂರ್ಣವಾದಂಥ ತಿರುಕನ ಕನಸು. ಅದು ಸಾಧ್ಯವಿಲ್ಲ. ಯಾವ ಕರ್ನಾಟಕ ಜನರ ಆಶೀರ್ವಾದ ಪಡೆದು ಜನಾದೇಶ ಪಡೆದು ನಾವು ಸರ್ಕಾರ ರಚನೆ ಮಾಡಿದ್ದೇವೆ, ಸರ್ಕಾರ ಮಾತು ಕೊಟ್ಟ ಹಾಗೆ ಸಂಪೂರ್ಣ ತಮ್ಮ ಎಲ್ಲ ಮಾತನ್ನು ಉಳಿಸ್ಕೊಂಡಿದೆ, ಕೆಲಸ ಮಾಡ್ತಾ ಇದೆ. ನಾವೆಲ್ಲರೂ ಶಾಸಕರು ಕೂಡ ಒಟ್ಟಾಗಿದ್ದೇವೆ. ನಮ್ಮಲ್ಲಿ ಯಾವುದೂ ಕೂಡ ಭಿನ್ನಾಭಿಪ್ರಾಯ ಇಲ್ಲ ಮತ್ತು ಭಿನ್ನಮತ ಇಲ್ಲ. ಸಿದ್ದರಾಮಯ್ಯನ ಹಿಂದೆ ನಾವು ಸಂಪೂರ್ಣವಾಗಿ ಎಲ್ಲ ಶಾಸಕರು ಗಟ್ಟಿಯಾಗಿ ನಾವು ನಿಂತಿದ್ದೇವೆ, ಅವ್ರ ಜೊತೆಗಿದ್ದೇವೆ, ಅವ್ರ ಸರಳರಿಟಿಯನ್ನು ಹೇಳುತ್ತೇವೆ. ಇದರಲ್ಲಿ ಯಾರೂ ಕೂಡ ಅನುಮಾನ ಪಡೋದು ಬೇಡ. ಇದರಲ್ಲಿ ಮೊಸರಲ್ಲಿ ಕಲ್ಲು ಹುಡುಕುವಂಥ ಕೆಲಸವನ್ನು BJPಯವರು ಮಾಡ್ತಾ ಇದ್ದಾರೆ. ಅವ್ರಿಗೂ ಕೆಲಸಕ್ಕೆ ಯಶಸ್ವಿ ಆಗೋದಿಲ್ಲ. ಇಲ್ಲಿ ತಾವು ಸದನದಲ್ಲಿ ನಡೆದಂಥ ಗೊಂದಲ, ಕೋಲಾಹಲ ಅದು ನೋಡಿದ್ರೆ ಎಲ್ಲಿಂದೋ ದೆಹಲಿಯಿಂದ ಇವರಿಗೆ ಸೂಚನೆ ಬಂದಿದೆ ಅಂತ ನಮಗೆ ಅವತ್ತೇ ಅನಿಸಿತ್ತು. ಇದೊಂದು ಕುತಂತ್ರ ನಡೆದು ಚರ್ಚೆ ವಾಮ ಮಾರ್ಗದಿಂದ ನಡೆಸಿ ಗೊಂದಲ ಸೃಷ್ಟಿ ಮಾಡಿ ಸದನದ ನಡೆಯಲಾರ ನೋಡಿಕೊಂಡು ಮತ್ತೆ ತಮ್ಮ ಆಡಳಿತವನ್ನು ನಡೆಸಬೇಕನ್ನುವಂಥ ದುರುದ್ದೇಶ ಏನು ಅಮಿತ್ ಶಾ ಅವರು ರಿಪೀಟೆಡ್ ಆಗಿ ಹೇಳ್ತಾ ಇದ್ದಾರೆ ಮತ್ತು ಮೋದಿಯವರು ಹೇಳ್ತಾ ಇದ್ದಾರೆ. ಅದನ್ನು ಮಾಡೋಕ್ಕೆ ಇವತ್ತು ಕರ್ನಾಟಕ BJPಯವರು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಯಾರೂ ಕೂಡ ಹೆದರೋದಿಲ್ಲ. ನಾವೆಲ್ಲರೂ ಒಟ್ಟಾಗಿ ಇದನ್ನು ಫೇಸ್ ಮಾಡ್ತೇವೆ.